ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಬನ್ನಿ, ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 40ನೇ ಅಧ್ಯಾಯ 4ನೇ ವಚನ. ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನೇ ನಂಬಿರುತ್ತಾನೋ ಅವನೇ ಧನ್ಯನು. ಪ್ರಿಯರೇ, ನಿಜವಾದ ಧನ್ಯರು ಯಾರು? ಯಾರು ಸುಳ್ಳನ್ನು ಹಿಂಬಾಲಿಸುವವರಲ್ಲಿ, ಯಾರು ಕೆಟ್ಟ ಮಾರ್ಗದಲ್ಲಿ ಜೀವಿಸುವವರ ಜೊತೆಯಲ್ಲಿ ಸಹವಾಸ ಮಾಡದೆ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀತಿ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವರು ಧನ್ಯರಂತೆ. ಪ್ರಿಯರೇ, ಹಾಗಾದ್ರೆ ಅನೇಕರು ಕೆಟ್ಟ ಮಾರ್ಗದಲ್ಲಿ ಜೀವಿಸುವವರಾಗಿರ್ತಾರೆ. ಅನೇಕರು ಸಹವಾಸ ದೋಷದಿಂದ ಅವರು ಕೂಡ ಕೆಟ್ಟವರ ಮಾರ್ಗದಲ್ಲಿ ಹೋಗುವವರಾಗಿರ್ತಾರೆ. ಪ್ರಿಯರೇ, ಯಾರು ಸುಳ್ಳನ್ನು ಮಾತನಾಡುವವರಲ್ಲಿ ಸೇರದೆ, ಸುಳ್ಳನ್ನು ಮಾತನಾಡದೆ, ಸುಳ್ಳಾದದನ್ನ ನಂಬದೆ, ಅಥವಾ ಯಾರು ಸುಳ್ಳಾದಂಥ ಮಾರ್ಗದಲ್ಲಿ ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಪಾಪಾತ್ಮರ ಮಾರ್ಗದಲ್ಲಿ ನಡೆಯದೆ ನೀತಿಯಲ್ಲಿ ಜೀವಿಸ್ತಾ ಇರ್ತಾರೋ ಅವರು ಧನ್ಯರಂತೆ. ಹಾಗಾದ್ರೆ ನೀವು ಸುಳ್ಳನ್ನು ಹೇಳುವವರಾಗಿದ್ದೀರಾ ಅಥವಾ ಸುಳ್ಳಿನ ಮಾರ್ಗದಲ್ಲಿ ನಡೆಯುವವರಾಗಿದ್ದೀರಾ? ಒಂದು ವೇಳೆ ಸುಳ್ಳಾದ ಮಾರ್ಗದಲ್ಲಿ ಹೋಗುವವರ ಸಹವಾಸದಲ್ಲಿ ನೀವಿದ್ದೀರಾ ಪ್ರೇರೆ? ಒಂದು ವೇಳೆ ಆ ರೀತಿಯಾಗಿ ನಾವು ಇರೋದಾದ್ರೆ ನಿಜವಾಗ್ಲೂ ದೇವರು ನಮ್ಮನ್ನು ಆಶೀರ್ವದಿಸುವುದಿಲ್ಲ. ನಿಜವಾಗ್ಲೂ ದೇವರು ನಮ್ಮ ಮಾರ್ಗಗಳನ್ನು ಆಶೀರ್ವದಿಸುವುದಿಲ್ಲ. ನಾವು ಕೈ ಹಾಕುವ ಕೆಲಸಗಳನ್ನ ನಿಜವಾಗ್ಲೂ ದೇವರು ಆಶೀರ್ವದಿಸುವುದಿಲ್ಲ. ನಿಜವಾಗ್ಲೂ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವುದಿಲ್ಲ. ಯಾರು ಸುಳ್ಳನ್ನ ಹೇಳದೇನೆ, ಸುಳ್ಳಾದ ಮಾರ್ಗದಲ್ಲಿ ಜೀವಿಸದೇನೆ, ಅದರಿಂದ ಬಿಟ್ಟು ನೀತಿ ಮಾರ್ಗದಲ್ಲಿ ಜೀವಿಸ್ತಾ ಇರ್ತಾರೋ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿರ್ತಾರೋ, ಯಾರೆಲ್ಲ ದೇವರು ಒಪ್ಪುವ ಜೀವಿತವನ್ನ ಜೀವಿಸ್ತಾ ಇರ್ತಾರೋ ಅವರು ನಿಜವಾದ ಧನ್ಯರಾಗಿರ್ತಾರೆ. ಬೇರೆ ಈ ರೀತಿಯಾಗಿ ಜೀವಿಸೋದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ತೀರಾ, ನಿಜವಾಗ್ಲೂ ಕೂಡ ನೀವು ಧನ್ಯರಾಗ್ತೀರಿ. ಈ ಲೋಕದಲ್ಲಿ ಅನೇಕ ಜನ ಸುಳ್ಳನ್ನ ಹೇಳುವವರಿದ್ದಾರೆ. ಅವ್ರು ಹೇಳುವುದು ಸುಳ್ಳೇ ಎಂಬುದಾಗಿ ನಮಗೆ ಗೊತ್ತಾಗಲ್ಲ. ಅಷ್ಟು ಸತ್ಯವೇ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ಸುಳ್ಳನ್ನ ಸತ್ಯವಾಗಿ ನಂಬುವ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ನಾವು ಅವ್ರನ್ನ ಈಸಿಯಾಗಿ ನಂಬುತ್ತೀವಿ. ಇವರಲ್ಲಿ ನಿಜವಾಗ್ಲೂ ಸತ್ಯವನ್ನ ಹೇಳ್ತಾ ಇರ್ಬೋದೇನೋ, ನಿಜವಾಗ್ಲೂ ಇವ್ರನ್ನ ನೋಡಿದ್ರೆ ಸುಳ್ಳು ಹೇಳುವ ವ್ಯಕ್ತಿ ರೀತಿಯಲ್ಲಿ ಕಾಣಲ್ಲ, ನಿಜವಾಗ್ಲೂ ಇವರ ಕಾರ್ಯಗಳು ನೋಡಿದ್ರೆ, ಇವ್ರ ಕೆಲಸಗಳು ನೋಡಿದ್ರೆ ನಿಜವಾಗ್ಲೂ ಇವರು ಮೋಸ ಮಾಡಲ್ಲ, ಅವರು ಹೇಳೋದೆಲ್ಲ ಸತ್ಯವೇ ಆಗಿರ್ಬೋದು ಎಂಬುದಾಗಿ ಅನೇಕ ಸಾರಿ ನಂಬುತ್ತೀವಿ. ಅನೇಕ ಸಾರಿ ಈ ರೀತಿ ನಂಬಿ ಮೋಸ ಹೋಗಿದ್ದು ಉಂಟು. ಆ ನಂತರ ಅಯ್ಯಯ್ಯೋ ನಾವು ಏನೋ ಅಂತ ತಿಳ್ಕೊಂಡಿದ್ದು, ಇವ್ರು ನೋಡುವಾಗ ಇವ್ರು ಇಷ್ಟೊಂದು ಸುಳ್ಳು ಹೇಳ್ತಾರಲ್ಲ, ಇವರು ಸುಳ್ಳಿನ ಮಾರ್ಗದಲ್ಲಿ ಇದ್ದಾರಲ್ಲ, ಅಯ್ಯೋ ಇವ್ರು ಸಹವಾಸ ಮಾಡಿ ನನಗೂ ಕೂಡ ಈ ರೀತಿಯಾದಂಥ ಒಂದು ತಪ್ಪಾದಂಥ ಹೆಸರನ್ನು ನಾನು ತೆಗೆದುಕೊಂಡು ಬಿಟ್ನಲ್ಲ ಅಂತ ಹೇಳಿ ದೇವರಲ್ಲಿ ನಂಬಿಕೆ ಇಟ್ಟವರು, ದೇವರ ಮಾರ್ಗವನ್ನು ತಿಳಿದವರು ವ್ಯಥೆಪಟ್ಟು ಅದರಿಂದ ಹಿಂದೆ ಬರುವವರಾಗಿರ್ತಾರೆ. ಇಲ್ಲ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇರ್ಲಿ ಬಿಡು, ಏನೋ ಅವರಿಂದ ನಮ್ಗೆ ಉಪಯೋಗವಾಗಿದೆ, ಯಾರು ಸುಳ್ಳು ಹೇಳದೆ ಇರ್ಲಿಕ್ಕಿಲ್ವಲ್ಲ, ನಾವು ಸುಳ್ಳು ಹೇಳಿದ್ರಿಂದ ಅವರಿಂದ ನಮಗೆ ಲಾಭವಾಗಿದೆ, ನಾವು ಸುಳ್ಳು ಹೇಳಿದ್ರಿಂದ ನಮ್ಗೆ ಈ ರೀತಿಯಾದಂಥ ಬೈಯೋದನ್ನು ನಾವು ತಪ್ಪಿಸ್ಕೊಂಡಿದ್ದೀವಿ, ಅಥವಾ ಈ ಘಟನೆಯಿಂದ ನಾವು ತಪ್ಪಿಸ್ಕೊಂಡಿದ್ದೀವಿ, ಅಥವಾ ಈ ವಸ್ತುಗಳು ನಮಗೆ ಸಿಕ್ಕಿದೆ ಎಂಬುದಾಗಿ ಕೆಲವರು ಸಂತೋಷ ಪಡೋರಾಗಿರ್ತಾರೆ. ಪ್ರಿಯರೇ, ಅವರೆಲ್ಲರನ್ನು ದೇವರು ಸುಳ್ಳನ್ನು ಹಿಂಬಾಲಿಸುವವರನ್ನ ನೋಡಿ ಧನ್ಯರು ಅಂತ ಹೇಳ್ತಿಲ್ಲ. ಯಾರು ಸುಳ್ಳನ್ನ ಹಿಂಬಾಲಿಸದೆಯೋ, ಸುಳ್ಳನ್ನ ನಂಬದೆಯೋ, ಮತ್ತು ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀತಿ ಮಾರ್ಗದಲ್ಲಿ ನಡೆಯುವವರಾಗಿರ್ತಾರೋ ಅವ್ರು ನಿಜವಾದ ಧನ್ಯರಂತೆ. ಹಾಗಾದ್ರೆ ನೀವು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ತೀರಾ? ನಿಜವಾಗ್ಲೂ ಕೂಡ ದೇವರ ಮಾರ್ಗಗಳನ್ನ ನಾವು ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಅಂದ್ರೆ, ನಾವು ಆತನ ನ್ಯೂನತೆಯಲ್ಲಿ ಬರುವಾಗ, ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ, ಆತನ ಸತ್ಯವಾಕ್ಯವನ್ನು ನಾವು ಓದಿ ಧ್ಯಾನಿಸುವಾಗ ಆತನ ನೀತಿ ಮಾರ್ಗಗಳು ನಮಗೆ ಪ್ರಕಟವಾಗ್ತದೆ. ದೇವರು ನಾವು ತನ್ನ ನೀತಿ ಮಾರ್ಗವನ್ನ ನಮಗೆ ತೋರಿಸುವನಾಗಿರ್ತಾನೆ. ಆದ್ರಿಂದ ನಾವು ಇದು ದೇವರಿಗೆ ಇಷ್ಟ, ಇದು ಇಷ್ಟ ಇಲ್ಲ ಎಂಬುದಾಗಿ ತಿಳ್ಕೊಂಡು ದೇವರು ಒಪ್ಪುವಂತ ನೀತಿ ಮಾರ್ಗದಲ್ಲಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ಅನೇಕರು ಸುಳ್ಳು ಹೇಳಿ ಮೋಸ ಮಾಡುವುದನ್ನ ನೋಡ್ತೀವಿ, ಮತ್ತೆ ಸುಳ್ಳು ಹೇಳಿ ಲಂಚವನ್ನು ತೆಗೆದುಕೊಳ್ಳೋದನ್ನ ನೋಡ್ತೀವಿ, ಸುಳ್ಳು ಹೇಳಿ ಅನೇಕ ಜನ ವ್ಯಾಪಾರಗಳನ್ನ ಮಾಡುವುದನ್ನ ನಾವು ನೋಡ್ತೀವಿ ಪ್ರೇರೆ.
ಆದ್ರೆ ದೇವರ ಮಕ್ಕಳಾದ ನಾವು ಸುಳ್ಳನ್ನ ಹೇಳುವವರಾಗಿರಬಾರದು, ಮತ್ತೆ ಸುಳ್ಳಾದ ಮಾರ್ಗದಲ್ಲಿ, ತಪ್ಪಾದ ಮಾರ್ಗದಲ್ಲಿ ನಡೆಯುವವರಾಗಿರಬಾರದು. ಯಾಕೆಂದ್ರೆ ದೇವರು ಸುಳ್ಳಿಗೆ ಅಥವಾ ಪಾಪಕ್ಕೆ ಎಂದಿಗೂ ಸಂಬಂಧಪಟ್ಟವನಲ್ಲ. ಆತನು ಪರಿಶುದ್ಧನಾಗಿರೋದ್ರಿಂದ ಆತನ ಮೇಲೆ ವಿಶ್ವಾಸ ಇಟ್ಟಿರುವಂತ ನೀವು ನಾನು ಪರಿಶುದ್ಧರಾಗಿ ಜೀವಿಸ್ಬೇಕನ್ನೋದೇ ಆತನ ಇಷ್ಟವಾಗಿದೆ. ಮತ್ತು ಆತನು ನೀತಿವಂತನಾಗಿರೋದ್ರಿಂದ, ನೀತಿ ಮಾರ್ಗದಲ್ಲಿ ಆತನು ಜೀವಿಸಿ ನಮಗೆ ಮಾದರಿಯನ್ನು ತೋರಿಸಿರುವುದರಿಂದ ನಾವು ಕೂಡ ಆತನ ನೀತಿ ಮಾರ್ಗದಲ್ಲಿ ನಡೆದು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸ್ಬೇಕನ್ನೋದೇ ಆತನ ಚಿತ್ತವಾಗಿದೆ. ಹಾಗಾದ್ರೆ ಬನ್ನಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯಾದ ದೇವರೇ, ಯಾರು ಸುಳ್ಳಾದುದನ್ನ ನಂಬದೆ, ಸುಳ್ಳಲ್ಲಿ ಸೇರದೆ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗವನ್ನು ಅನುಸರಿಸ್ತಾರೋ ಅವರು ಧನ್ಯರು ಎಂಬುದಾಗಿ ಹೇಳಿದೆಯಲ್ಲ. ನಾವು ಕರ್ತನೆ ಸುಳ್ಳನ್ನ ನಂಬದೆಯು, ಸುಳ್ಳಾದ ಮಾರ್ಗದಲ್ಲಿ ಹೋಗದೆಯು ಕರ್ತನೆ, ಯಾರನ್ನು ಕೂಡ ವಂಚಿಸದೆಯು, ನಿನ್ನ ಭಯಭಕ್ತಿ ಉಳ್ಳವರಾಗಿ ನಿತ್ಯವೂ ನೀತಿ ಮಾರ್ಗದಲ್ಲಿ ನಡೀತಾ ನಿನ್ನ ವಾಕ್ಯದಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ದೇವರ ನಿನಗೆ ಮೆಚ್ಚುಗೆ ಆಗಿರುವಂತ ಕೆಲಸವನ್ನು ಕಡೆ ತನಕ ನಾವು ಮಾಡುವಂತೆ ನಮಗೆ ಕೃಪೆ ಕೊಡಿ, ನಡೆಸಿರಿ. ಹೀಗೆಲ್ಲ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ನೀವು ಸಹಾಯ ಮಾಡಿ ನಿಮ್ಮ ನೀತಿ ಮಾರ್ಗಗಳನ್ನ ಅವ್ರಿಗೆ ಪ್ರಕಟಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.